ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ತಿರುಪತಿ ಇದು ಮೊದಲನೇ ದಿನದ ಕೆಳಗಡೆ ಇದು ಕಪಿಲೇಶ್ವರ ದೇವಸ್ಥಾನದಲ್ಲಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಬಂದು ವೆಂಕಟಾದ್ರಿ ನಿಲಯದಲ್ಲಿ ಲಾಕರ್ ತೊಗೊಂಡು, ಲಾಕರ್ಗೆ ಏನು ಜನ ಇರಲ್ಲ. ತಕ್ಷಣ ಕ್ಯೂವಲ್ಲಿ ನಿಂತ್ಕೊಂಡೆ ಒಂದು 10 ನಿಮಿಷಕ್ಕೆಲ್ಲ ಸಿಕ್ಬಿಡುತ್ತೆ. ದುಡ್ಡೇನು ಇರೋದಿಲ್ಲ ಮತ್ತು ಹೈಜಿನಿಕ್ಕಾಗಿ ನೀಟಾಗಿರುತ್ತೆ. ನಾವು ಬಂದಿಲ್ಲಿ ಲಗೇಜ್ ಎಲ್ಲ ಹಾಕ್ಬಿಟ್ಟು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಆದರೆ ನಾವು ಯಾವಾಗೂ ನೋಡಿರೋ ಪ್ರಕಾರ ಜನ ಜಾಸ್ತಿ ಇದ್ದರೆ ಎಲ್ಲ ಕಡೆ ತುಂಬ ಗಿಜಿ ಅಂತ ಇರ್ತಾರೆ. ಆದರೆ ಅಷ್ಟು ಜನನೂ ಏನೂ ನಮಗೆ ಕಾಣಿಸ್ತಾ ಇಲ್ಲ. ನೋಡೋಣ ಎಷ್ಟೊತ್ತಾಗುತ್ತೋ ದರ್ಶನ. ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ. ಫೋನು ಇವಾಗ ಅರ್ಧ ದಾರಿವರೆಗೂ ಅಲೋ ಇದೆಯಲ್ಲ, ಹಾಗಾಗಿ ಫೋನ್ ಎಲ್ಲರೂ ಎತ್ಕೊಂಡೋಗಿದ್ವಿ. ಸೇವೆಯವರೆಲ್ಲ ನೋಡ್ರಿ ಫ್ರೀಯಾಗಿ ಕೂತ್ಕೊಂಡಿದ್ದಾರೆ. ತುಂಬ ಕ್ರೌಡ್ ಇದ್ದರೆ ಒಂದು ಸ್ವಲ್ಪ ಹೊತ್ತು ಈ ಥರ ಸೇವೆಯವ್ರನ್ನ ಸುಮ್ಮನೆ ಬಿಡೋಲ್ಲ, ಅಲ್ಲಲ್ಲಿ ಡ್ಯೂಟಿಗೆ ಹಾಕ್ಬಿಡ್ತಾರೆ. ನಮಗೆ ಸೇವೆಯವ್ರು ನೋಡಿದ್ರೆ ಒಂಥರ ಖುಷಿ, ನಾವು ಸೇವೆಗೆ ಹೋಗ್ತಾ ಇರ್ತೀವಲ್ಲ, ಹಾಗಾಗಿ ನಾವು ಕ್ಯೂವಲ್ಲಿ ಹೋಗಿ ಇಲ್ಲಿ ಒಂದು 2 ಕಿಲೋಮೀಟ್ರ್ ನಡೆದ ತಕ್ಷಣ ನಮ್ಗೆ ಇಲ್ಲೊಂದು ಹಾಲ್ ಕೊಟ್ಬಿಟ್ರು. ಎಲ್ಲರೂ ಇಲ್ಲಿ 1 ಅವರ್ ರೆಸ್ಟ್ ಮಾಡಿದ್ಮೇಲೆ ಮತ್ತೆ ಗೋಡನ್ಗೆ ಹಾಕಿದ್ದು. ನಮಗೆ ಇಲ್ಲಿಂದ ಇನ್ನು ಒಂದು 2 ಕಿಲೋಮೀಟ್ರ್ ನಡೆದ ಮೇಲೆ ನಮಗೆ ಗೋಡನ್ ಸಿಕ್ಕಿದ್ದು. ಈ ಗೋಡನ್ನಿಂದ ಇನ್ನೊಂದು ಗೋಡನ್ಗೆ ಸರಿ ನಮಗೆ ಬೆಳಗ್ಗೆ 11 ಗಂಟೆ ಕರೆಕ್ಟಾಗಿ ನಾವು ಗೋಡನ್ಗೆ ಹೋಗಿ ಕೂತ್ಕೊಂಡಿದ್ದಕ್ಕೆ ರಾತ್ರಿ 12 ಗಂಟೆಗೆ ನಮಗೆ ದರ್ಶನ, ಕರೆಕ್ಟಾಗಿ 12 ಗಂಟೆಗೆ ದರ್ಶನ ಮಾಡಿಕೊಂಡು ಲಡ್ಡು ಎಲ್ಲ ತೊಗೊಂಡು ಈಚೆ ಬರೋಷ್ಟೊತ್ತಿಗೆ 2 ಗಂಟೆ ಆಯಿತು. ಸರಿ, ಇಲ್ಲೆಲ್ಲ ಬಂದು ಟೀ ಕುಡ್ಕೊಳ್ತಾ ಇದ್ದೀವಿ. ಅಷ್ಟೊತ್ತಲ್ಲಿ ಊಟ ಯಾರಿಗೂ ಇನ್ನು ತಿನ್ನೋಕ್ಕೆ ಇಷ್ಟ ಆಗಲ್ಲ, ಹಾಗಾಗಿ ಎಲ್ಲರೂ ಟೀ ಕುಡ್ಕೊಂಡು ಮತ್ತು ನಾವು ವೆಂಕಟಾದ್ರಿ ನಿಲಯಕ್ಕೆ ಹೋಗೋಕ್ಕೆ ಸ್ವಲ್ಪ ದೂರ ನಡಿಬೇಕು. ಬಂದು ಇಲ್ಲಿ ನೋಡಿದ್ರೆ ಒಂದು ಚೂರು ಜಾಗ ಇರಲಿಲ್ಲ, ಯಾಕಂದರೆ ಶನಿವಾರ ಭಾನುವಾರ ತುಂಬಾ ರಶ್ ಇರೋದ್ರಿಂದ. ಮತ್ತು ಇಲ್ಲಿ ಚಾಪೆ ಬೆಡ್ಶೀಟ್ ಎಲ್ಲ ಕೊಡ್ತಾರೆ, ಅದು ಕೂಡ ನಮಗೆ ಸಿಕ್ಕಲಿಲ್ಲ. ನಾವು ಯಾವುದಕ್ಕೂ ಇರಲಿ ನಮ್ಗೆ ಅನುಕೂಲಕ್ಕೆ ಅಂತ ಈ ಶಾಲು ಒಂದು ಚಿಕ್ಕ ಬೆಡ್ಶೀಟು ತೊಗೊಂಡು ಹೋಗಿದ್ದು, ಅದು ಅನುಕೂಲ ಆಯಿತು. ಎಲ್ಲೋ ಒಂದು ಕಡೆ ಸ್ವಲ್ಪ ಜಾಗ ಸಿಕ್ತು, ಅಲ್ಲೇ ಹಾಸ್ಕೊಂಡು ಲೈನಿಗೆ ಎಲ್ಲರೂ ಅಲ್ಲೇ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೋ. 3 ಗಂಟೆಗೆ ಮಲ್ಕೊಂಡಿದ್ದೇನು ಅಷ್ಟು ನಿದ್ದೆ ಅಂತ ಏನು ಬರಲಿಲ್ಲ. ಮತ್ತು ಬೆಳಗ್ಗೆ ಎಲ್ಲ ಎದ್ದು ಫ್ರೆಶ್ ಅಪ್ ಆಗಿ ಮೇಲ್ಗಡೆ ಇರೋ ಸೈಡ್ ಸೀನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಇವ್ರಿಗೆ ತೋರಿಸ್ಕೊಂಬರೋಣ. ಇವರು ನೋಡಿಲ್ವಲ್ಲ, ಫಸ್ಟ್ ಟೈಮ್ ಬಂದಿರೋದ್ರಿಂದ ಆಕಾಶಗಂಗೆ, ಅಂತರ್ಗಂಗೆ ಮತ್ತು ಶಿಲಾತೋರಣ ಎಲ್ಲ ತೋರಿಸ್ಕೊಂಬರೋಕ್ಕೆ. ದೇವ್ರ ದರ್ಶನ ಮಾಡಿಕೊಂಡು ಈಚೆ ಬಂದಿದ್ದ ತಕ್ಷಣ ಎಲ್ಲರಿಗೂ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಮಾಡ್ಕೊಂಡಿದ್ದ ತಕ್ಷಣ ನಮ್ಮ ರೇಖಾಗೆ ಜಾಸ್ತಿ ಅಳು ಬಂದ್ಬಿಡ್ತು, ಜೋರಾಗಿ ಹತ್ಬಿಟ್ಲು. ಚೆನ್ನಾಗಿ ದರ್ಶನ ಆಯಿತು. ನನಗೆ ಫಸ್ಟ್ ಟೈಮ್ ಬಂದರೂ ಇಷ್ಟು ಚೆನ್ನಾಗಿ ದರ್ಶನ ಆಯ್ತಲ್ಲ, ಖುಷಿಗೆ ಅವಳಿಗೆ ಜಾಸ್ತಿ ಜೋರಾಗಿ ಅಳು ಬಂದ್ಬಿಡ್ತು. ಸರಿ, ಸಂತೋಷ ಆಯಿತು. ಬಂದಿದ್ದ ತಕ್ಕಂಗೆ ನಮಗೆ ದೇವ್ರ ದರ್ಶನ ಆದರೆ ಒಂಥರ ಸಂತೋಷ ಅಲ್ವಾ. ತುಂಬ ಜನ ಅಷ್ಟೇ ದೇವ್ರ ಹತ್ರ ಬರ್ತಾ ಇದ್ದಂಗೆ ಜೋರಾಗಿ ಹತ್ಕೊಂಡ್ಬಿಡ್ತಾರೆ. ನನಗೆ ಒಂದು ಸಲ ಡ್ಯೂಟಿ ದೇವರು ದ್ವಾರ ಬಾಗಿಲಲ್ಲೇ ಬಿದ್ದಿತ್ತು. ಆಗ ನಾನು ತುಂಬ ಜನ ನೋಡಿ ನನಗೆ ತುಂಬ ನೋವಾಗ್ತಾಯಿತ್ತು. ತುಂಬ ಜನ ಪೇಷಂಟ್ಗಳೆಲ್ಲ ಬರ್ತಾಯಿದ್ರು. ಪೇಷಂಟ್ಗಳ್ನ ಅಂಗವಿಕಲರೆಲ್ಲ ಒಂದು ಟೈಮಲ್ಲಿ ಬಿಡ್ತಾರೆ, ಅವ್ರಿಗೆ ಅಷ್ಟೊಂದು ಇಲ್ಲಿ ಮಾಮೂಲಿ ಜನರಲ್ಲೆಲ್ಲ ಎಳ್ದಾಕಮ್ಮ ಅಂತ ನಮಗೆ ಬೈತಾ ಇರ್ತಾರೆ ಅವ್ರಿಗೆ ಅಷ್ಟೊಂದು ನಾವು ತೊಂದರೆ ಕೊಡಲ್ಲ. ಅಂದರೆ ತುಂಬ ಹತ್ಕೊಂಡು ಬರ್ತಾರೆ. ತುಂಬ ವಯಸ್ಸಾಗಿರೋರು, ಅಂಗವಿಕಲರು ಮತ್ತು ಪೇಷಂಟ್ಗಳು ಎಲ್ಲ ಬರ್ತಾರೆ ಅಯ್ಯಪ್ಪನ ನೋಡೋಕ್ಕೆ. ಬರೋವಾಗೇ ದೇವ್ರು ಕಾಣಿಸುತ್ತೋ ಇಲ್ಲ, ಅವ್ರಿಗೆ ಕಣ್ಣಲ್ಲಿ ನೀರಂತೂ ತುಂಬ ಬಂದ್ಬಿಡುತ್ತೆ. ಆವಾಗ ನಮಗೂ ಅಳು ಬರುತ್ತೆ ಅವ್ರನ್ನ ನೋಡಿ. ಹಾಗಾಗಿ ನಮ್ಮ ರೇಖಾಗೂ ಖುಷಿಗೆ ಜೋರಾಗಿ ಹತ್ಕೊಂಡ್ಬಿಟ್ಲು. ಖುಷಿ ಆಯ್ತಕ್ಕ, ಚೆನ್ನಾಗಿ ದೇವ್ರನ್ನ ನೋಡಿದೆ ಅಂತ. ಮತ್ತು ಇಲ್ಲೆಲ್ಲ ಅಂತರ್ಗಂಗೆ, ಆಕಾಶಗಂಗೆ ಎಲ್ಲ ನೋಡಿ, ಶಿಲಾತೋರಣ ಎಲ್ಲ ನೋಡಿಕೊಂಡು ನಾವು ಶನಿವಾರ ಮಧ್ಯಾಹ್ನ 1 ಗಂಟೆಗೆ ಮತ್ತೆ ಅಂಜನಾದ್ರಿ ನಿಲಯ ಹತ್ರನೇ ಅಲ್ಲೇ ಊಟ ಕೊಡ್ತಾರೆ. ಅಲ್ಲಿ ಮತ್ತೆ ಊಟ ಮಾಡಿಕೊಂಡು ಬಿಸಿಬೇಳೆಭಾತು, ಮೊಸರನ್ನ. ಇಲ್ಲಿ ಹೋಟ್ಲಲ್ಲಂತೂ ಮೇಲುಗಡೆ ಒಂದು ಚೂರು ಚೆನ್ನಾಗಿರಲ್ಲ. ಟಿಫನ್ನು ನಮಗೆ ಇಷ್ಟನೇ ಆಗಲಿಲ್ಲ. ತೊಗೊಂಡ್ಬಿಟ್ವಲ್ಲ ಅಂದ್ಬಿಟ್ಟು ತಿಂದ್ಕೊಂಡು ಬಂದು ಮತ್ತು ವೆಂಕಟಾದ್ರಿ ನಿಲಯದಲ್ಲಿ ಬಿಸಿ ಊಟ ಸಿಕ್ತು. ಊಟ ಮಾಡಿಕೊಂಡು ನಾವು ಮತ್ತೆ ಅದೇ ಜೀಪನ್ನು ಮಾತಾಡ್ಕೊಂಡಿದ್ದು ನಾವು ಶೇರಿಂಗು. ಬೇರೆಯವರು 4 ಜನ ಬಂದಿದ್ದರು, ನಾವು 6 ಜನ. ಮೇಲ್ಗಡೆ ಎಲ್ಲ ತೋರ್ಸೋಕ್ಕೆ 200 ರೂಪಾಯಿ ಇಸ್ಕೊಂಡ್ರು. ಕೆಳಗಡೆಗಾದರೆ 300 ರೂಪಾಯಿ ಆಗುತ್ತೆ, 250 ಕೊಡಿ ನೀವು ಅಂತ ಹೇಳಿದ್ರು. ಸರಿ ವರ್ತೆ ಅನ್ನಿಸ್ತು.
ಕೆಳಗಡೆ 4 ದೇವಸ್ಥಾನ ತೋರಿಸ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅವರು ನಾವು ಮಾತಾಡಿಕೊಂಡು ಅವ್ರ ಜೊತೆನೇ ಕೆಳಗಡೆ ಅದೇ ಜೀಪಲ್ಲಿ ಇಳಿದ್ಬಿಟ್ಟು ಅಂಜನಾದ್ರಿ ನಿಲಯದಲ್ಲಿ ಊಟ ಮಾಡಿಕೊಂಡು, ನಮಗೆ ರೂಮ್ ಎಲ್ಲ ಕಾಯೋದು ಇರಲಿದ್ದರಿಂದ ಸಂತೋಷನೇ ಆಯಿತು. ಯಾಕಂದರೆ ಲಾಕರ್ಗೆ ವರ್ತು ಅನಿಸುತ್ತೆ, ಯಾರಾದರೂ ಹೋದರೂ ಅಷ್ಟೇ. ನಾವೇನು ರೂಮಲ್ಲಿ ಜಾಸ್ತಿ ಹೊತ್ತು ಇರೋಲ್ಲ, ಏನೂ ಇಲ್ಲ, ಲಗೇಜ್ ಹಾಕೋಕ್ಕೆ ಮಾತ್ರ ನಮಗೆ ಬೇಕಾಗಿರೋದು ಅಲ್ಲ. ಹಾಗಾಗಿ ನಾವು ಲಾಕರ್ ತೊಗೊಂಡ್ರೆ ಸಾಕು, ನಮ್ಗೆ ಅಲ್ಲೇ ಎಲ್ಲ ನೀಟಾಗಿರೋ ವಾಶ್ರೂಮು, ಮಲ್ಕೊಳ್ಳೋಕ್ಕೆ ಎಲ್ಲ ಜಾಗ ಸಿಕ್ಬಿಡುತ್ತೆ. ತಿರುಪತಿಲಂತೂ ನಮಗೆ ತೊಂದರೆನೇ ಅನಿಸಲ್ಲ. ಪ್ರತಿ ಕಡೆ ಹಾಲ್ಗಳು, ವಾಶ್ರೂಮ್ಗಳು, ಲಾಕರ್ಗಳು ಎಲ್ಲ ಸಿಕ್ಬಿಡುತ್ತೆ. ನಮಗೆ ರೂಮ್ ಕಾಯೋಷ್ಟು ಅವಶ್ಯಕತೆಯೇ ಇರಲ್ಲ. ಹಾಗಾಗಿ ನಮ್ಮ ಫ್ರೆಂಡ್ ಹೋಗಿದ್ರು, ಹೇಳಿದ್ರು ಅಂಜನಾದ್ರಿ ನಿಲಯ ಅದು ಹೊಸದಾಗಿ ಇನ್ನೂ ಒಂದು 7-8 ತಿಂಗಳೇ ಆಗಿರೋದು ಓಪನ್ ಆಗಿ. ಅವರು ಮೊನ್ನೆ ಹೋದ ತಿಂಗಳು ಹೋದಾಗ ಹೇಳಿದ್ರು ಅಲ್ಲಿ ಚೆನ್ನಾಗಿದೆ, ಹೋದರೆ ಹೋಗು ಅಂತ. ಹಾಗಾಗಿ ನಾವು ಅಲ್ಲಿಗೆ ಹೋಗ್ಬಿಟ್ಟು ನಮಗೆ ಚೆನ್ನಾಗಿತ್ತು. ಮತ್ತು ದರ್ಶನ ಎಲ್ಲ ಕಡೆನೂ ನಮಗೆ ದರ್ಶನ ತುಂಬಾ ಆಯಿತು. ಎಲ್ಲ ಕಡೆ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಬಂದು ಎಲ್ಲ 4 ದೇವ್ರುಗಳ್ನ ನೋಡಿಕೊಂಡು, 4 ದೇವಸ್ಥಾನ ಅಂದರೆ ಪದ್ಮಾವತಿ ಅಮ್ಮ ಮಾತ್ರ ನಾವು ನೋಡೋಕ್ಕೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಪದ್ಮಾವತಿ ಅಮ್ಮ ದೇವಸ್ಥಾನಕ್ಕೆ ಅವ್ರು ಕರ್ಕೊಂಡು ಹೋದರು. ತುಂಬ ಅಂದರೆ ತುಂಬ ರಶ್ ಇತ್ತು. ನಮಗೆ ಅಷ್ಟು 3-4 ಅವರ್ ನಿಂತ್ಕೊಳ್ಳೋ ಅಷ್ಟು ಶಕ್ತಿನೂ ಇರಲಿಲ್ಲ. ಯಾಕಂದರೆ ನೆನ್ನೆ ಎಲ್ಲ ನಡೆದಿದ್ದು, ಬೆಳಗ್ಗೆಯಿಂದ ನಡೀತಾನೇ ಇದ್ದೀವಿ. ಹಾಗಾಗಿ ಎಲ್ಲರೂ ಸುಸ್ತಾಗ್ಬಿಟ್ಟಿದ್ರು. ದೇವಸ್ಥಾನ ಹತ್ರ ಹೋಗಿ ನೋಡಿದ್ರೆ ತುಂಬ ರಶ್ ಇತ್ತು. ಎಲ್ಲರೂ ವಾಪಸ್ ಬಂದ್ಬಿಟ್ಟು, ನಮಗೆ ಇಷ್ಟೊಂದು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದನೇ ದೇವ್ರ ಕೈ ಮುಗಿದ್ಬಿಟ್ಟು ಬಂದ್ಬಿಟ್ಟು, ಮತ್ತು ಅವರು ಬಸ್ ಸ್ಟಾಪಿಗೆ ಕರ್ಕೊಂಡು ಬಂದು ಬಿಟ್ಬಿಟ್ರು. ಬಸ್ ಸ್ಟಾಪಲ್ಲಿ 5 ಗಂಟೆ ಆಗಿತ್ತು. ಬಸ್ ಸ್ಟಾಪಿಗೆ ಬರೋಷ್ಟೊತ್ತಿಗೆ 5-5:15 ಆಗಿತ್ತು. 6 ಗಂಟೆಗೆ ಒಂದು ಬಸ್ ಐತೆ ಅಂತ ಅಂದರು. ಮತ್ತು ಇನ್ನು 11 ಗಂಟೆಗೆ ಹತ್ತಬೇಕು. 6 ಗಂಟೆಗೆ ಹತ್ತಲಿಲ್ಲ ಅಂದರೆ ನಾವು 11 ಗಂಟೆಗೆ ಹತ್ಕೊಬೋದು ಅಂತ ಮಾತಾಡ್ಕೊತಾ ಇರಿ ಹುಡುಗರೆಲ್ಲ. 6 ಗಂಟೆಗೆ ಹೋಗೋಣ ಅಂತ ಒಬ್ಬರು, 11 ಗಂಟೆಗೆ ಹೋಗೋಣ ಅಂತ ಒಬ್ಬರು, ಮತ್ತು ಸ್ಲೀಪರ್ ಕೋಚಲ್ಲಿ ಹೋಗೋಣ ಅಂತ ಇವರು ಅಣ್ಣ ತಮ್ಮದಿರು 3 ಜನ ಡಿಸ್ಕಷನು. ಇಬ್ಬರು ಮಕ್ಕಳು ಒಂಥರ, ಒಬ್ಬ ಮಗ, ನಾವು ಒಂಥರ, ನಾವೆಲ್ಲ ಕೆಂಪಸ್ಸಲ್ಲೇ ಹೋಗೋಣ, ಸ್ಲೀಪರ್ ಕೋಚೆಲ್ಲ ಬೇಡ, 750 ರೂಪಾಯಿ ಜಾಸ್ತಿ ಅಂತ. ಈ 2 ಹಿಂದ್ಗಡೆ ಕೂತ್ಕೊಂಡಿರೋ ಮಕ್ಕಳು ಅವ್ರಿಗೆ ಸ್ಲೀಪರ್ ಕೋಚೇ ಬೇಕು. ಹಾಗಾಗಿ ಮತ್ತೆ ಅವ್ರು ಡಿಸ್ಕಷನ್ ಮಾಡಿ ಸೆಮಿ ಸ್ಲೀಪರ್ ಆಯ್ಕೆ ಮಾಡಿದ್ರು. 6 ಗಂಟೆಗೆ ಬಸ್ ಹತ್ಕೊಂಡು, 6 ಗಂಟೆಗೆ ಹತ್ಕೊಂಡಿದ್ದಕ್ಕೆ ನಾವು ಬೆಂಗಳೂರು ಬರೋಷ್ಟೊತ್ತಿಗೆ 12 ಗಂಟೆ ಆಯಿತು. ಮತ್ತು 12 ಗಂಟೆ ಅವ್ರಿಗೂ ಕ್ಯಾಬ್ ಮಾಡಿಕೊಂಡು ಅವರು ಹೋದರು. ನಾವು ನಮಗೆ ಬಸ್ ಸಿಗುತ್ತೆ, ಏರ್ಪೋರ್ಟ್ ಬಸ್ಸು ಸದಾ ಇರುತ್ತೆ ನಮಗೆ. ಹಾಗಾಗಿ ಏರ್ಪೋರ್ಟ್ ಬಸ್ಸಲ್ಲಿ ನಾವು ಬಂದು ತಿರುಪತಿ ಪ್ರಯಾಣ, ನಮಗೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಖುಷಿಯಿಂದ ದೇವ್ರಿಗೆ ಒಂದು ಕೃತಜ್ಞತೆ